ಇದು ಲೈಟಿಂಗ್ ಮಾಡಕ್ಕೆ, ಬೋರ್ಡ್ ಮಾಡಕ್ಕೆ, ಓಕೆ ಮತ್ತೆ ಇನ್ನ ಏನ್ ಮಾಡಿದೆ ಲೈಕ್ ಎಲ್ಲ ವೆಲ್ಡಿಂಗ್ ಮಾಡಕ್ಕೆ ಎಲ್ಲ ನಾವೇ ಡಿಸೈನ್ ಮಾಡಿದ್ವಿ. ಸ್ವಲ್ಪ ಮೇಲ್ಗಡೆ ಕಟ್ ಮಾಡಿ, ಮೇಲ್ಗಡೆ ಅದೆಲ್ಲ ಈಗ ಆ ಕಡೆ ನೋಡಿದ್ರೆ ಗೊತ್ತಾಗುತ್ತೆ, ಈ ಕಡೆ ನೋಡ್ಬೋದು. ಸೊ ಇದೆಲ್ಲ ನಾವೇ ಕಟ್ ಮಾಡಿ ಎಕ್ಸಾಸ್ಟ್ ಓಪನ್ ಮಾಡಿದೀವಿ. ಓಕೆ, ಮೇಲಿಂದ ಎಕ್ಸಾಸ್ಟ್ ಪಾಸ್ ಆಗುತ್ತೆ. ಅದು ಮಳೆ ಬಂದ್ರೆ ಏನು ಲೀಕ್ ಆಗಲ್ಲ? ಏನು ಆಗಲ್ಲ, ಕ್ಲೋಸ್ ಮಾಡ್ಕೋತೀವಿ. ಓಕೆ, ಇಟ್ಸ್ ಕೈಂಡ್ ಆಫ್ ಡೋರ್ ಅದು ನಂಗೆ ಕ್ಲೋಸ್. ಓಕೆ, ಇವಾಗ ಮಳೆ ಬಂದ್ರೆ ನಿಮಗೆ ಬಿಸ್ನೆಸ್ ರನ್ ಆಗಲ್ಲ, ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆಗ್ಬಿಡುತ್ತೆ. ಎಸ್, ಮೇನ್ ಥಿಂಗ್ ಸೊ ಆಲ್ಮೋಸ್ಟ್ ಅದೊಂದು ಸ್ಟ್ರಗಲ್ ಇರುತ್ತೆ ಫುಡ್ ಬಿಸ್ನೆಸ್ ಅಲ್ಲಿ. ಸೊ ಮಳೆ ಒನ್ಸ್ ರೈನ್ ಬಂದ್ರೆ ಒಂದು ಎಲ್ಲ ಸ್ವಲ್ಪ ಹಂಗೆ ಸ್ಲೋ ಡೌನ್ ಆಗುತ್ತೆ. ಬಟ್ ಮಳೆ ನಿಂತಿದ ತಕ್ಷಣ ಯೂಶಲಿ ಬಿಸಿ ಇದೆ ತಿನ್ಬೇಕು ಅಂತ ಬರ್ತಾರೆ. ಸೊ ಅದಕ್ಕೆ ಲೈಕ್ ಎವ್ರಿ ಡೇ ರೈನ್ ಬರುತ್ತಂದ್ರೆ ಇಲ್ಲ ಅಲ್ಲ. ಹೌದು. ಸೊ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಏನ್ ಅಡ್ವೈಸ್ ಕೊಡ್ಬೇಕಂತ ಇದೀರಾ ಒಂದು ಯಂಗ್ ಆಂಟರ್ಪ್ರಿನರ್ ಇಲ್ಲ ಅಂದ್ರೆ ಬಿಗಿನರ್ ಆಂಟರ್ಪ್ರಿನರ್ ಬಿಸ್ನೆಸ್ ಮ್ಯಾನ್ ಈ ತರ ಒಂದು ಯೂನಿಕ್ ಐಡಿಯಾ ಇಟ್ಕೊಂಡ್ ಬರ್ಬೇಕಂದ್ರೆ ಏನೊಂದು ಇದು ಕೊಡ್ತೀರಾ ಅಡ್ವೈಸ್? ಲೈಕ್ ಮೈನ್ಲಿ ಎಲ್ಲಾರು ಮಾಡೋ ಬಿಸ್ನೆಸ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ಯಾಚಿ ಆಗಿ ಇಕ್ಕಿದ್ರೆ, ಸೊ ಡಿಸೈನ್ಸ್ ಇಂದ ಫುಡ್ ಇಂದ, ಸೊ ಬಂದು ರೆಸ್ಟೋರೆಂಟ್ ಅಲ್ಲಿ ಸಿಗೋ ಫುಡ್ ನ ಬಂದು ನೀವು ಸ್ಟ್ರೀಟ್ ಅಲ್ಲಿ ಕೊಡುವಾಗ ಅದು ಅಫೋರ್ಡಬಲ್ ಪ್ರೈಸ್ ಕೊಡುವಾಗ ಡೆಫಿನೆಟ್ಲಿ ಪೀಪಲ್ ವಿಲ್ ಕಮ್ ಅಂಡ್ ಟ್ರೈ ಇವರು. ದಟ್ ಟು ಕ್ವಾಲಿಟಿ ಇಂದ, ಸೊ ಎಲ್ಲ ಫ್ರೆಶ್ ಆಗಿ ಕೊಡುವಾಗ, ಸೊ ಅದು ಮಾತ್ರ ಕಸ್ಟಮರ್ ಬರುವಾಗ ಲೈಕ್ ವಿ ಹ್ಯಾವ್ ಟು ಟ್ರೀಟ್ ಕಸ್ಟಮರ್ ಲೈಕ್ ಅವರ್ ಫ್ರೆಂಡ್ಸ್. ಆ ಥರ ಟ್ರೀಟ್ ಮಾಡುವಾಗ ಲೈಕ್ ಅವ್ರು ಬಂದು ಅವರೇ ಹೋಗೋಗಿ ಹೇಳ್ತಾರೆ ಐ ವಿಲ್ ರೆಫರ್ ಮೈ ಫ್ರೆಂಡ್ಸ್ ಅಂತ. ನಾವು ಕೇಳೋದ್ ಬೇಕಾಗಿಲ್ಲ, ಅವ್ರು ಹೇಳ್ತಾರೆ. ಸೊ ಈ ತರ ಎಲ್ಲ ಮಾಡುವಾಗ ಸ್ವಲ್ಪ ಜೆನ್ಯೂನ್ ಆಗಿದ್ರೆ ಪ್ರಾಡಕ್ಟ್ ಅಲ್ಲಿ, ಸೊ ಒಂದು ಎಲ್ಲ ಐಟಮ್ ಅಲ್ಲೂ ಕ್ವಾಲಿಟಿ ಆಗಿ ಕೊಡುವಾಗ, ಸೊ ವಿ ಕ್ಯಾನ್ ಅರ್ನ್ ಸಮ್ ಬೆಸ್ಟ್ ಕಸ್ಟಮರ್ಸ್ ಡೆಫಿನೆಟ್ಲಿ. ಸೊ ಲೈಕ್ ನನಗೊಂದು ಮೀಮ್ ಜ್ಞಾಪಕ ಇದೆ, ಹೇಳ್ಬೋದು. ಸೊ ಒನ್ಸ್ ಐ ಸಾ ಲೈಕ್ ಇನ್ ಇನ್ಸ್ಟಾಗ್ರಾಮ್, ಸೊ ಒಂದು ಮಂಕಿ ಕೈಯಲ್ಲಿ ಬಂದು ಲೈಕ್ ಒಂದು $100 ಮತ್ತೆ ಒಂದ್ ಕಡೆ ಒಂದು 10 ಬನಾನಾ ಕೊಟ್ರೆ ಅದು ಆಬ್ವಿಯಸ್ಲಿ 10 ಬನಾನಾ ತಗೊಳ್ಳಿ. ಬಟ್ ಆ $100 ಅಲ್ಲಿ ಬಂದು ಅದು 1 month ಫುಲ್ ಬಂದು ಬನಾನಾ ತಿನ್ಬೋದು. ಬಟ್ ಅದೇ ತರ ಇವಾಗ ನಮ್ ಒಬ್ರಿಗೆ ಬಿಸ್ನೆಸ್ ಆಫರ್ ಮತ್ತೆ ವರ್ಕ್ ಆಫರ್ ಕೊಟ್ರೆ ಅವ್ರು ಆಬ್ವಿಯಸ್ಲಿ ವರ್ಕ್ ತಗೋತಾರೆ. ಬಟ್ ಆ ವರ್ಕ್ ಬಂದು ವಿತಿನ್ 1 week ಅಲ್ಲಿ ಬಂದು ಅವ್ರೆಲ್ಲ ಸ್ಯಾಲರಿ ಹೋಗುತ್ತೆ. ಬಟ್ ಆದ್ರೆ ಬಿಸ್ನೆಸ್ ಅಂದ್ರೆ 1 month ಫುಲ್ ಅವ್ರ ಫ್ಯಾಮಿಲಿ ಎಲ್ಲ ಕರೆಕ್ಟ್ ಆಗಿ ರನ್ ಆಗ್ಬೋದು. ಸೊ ಐ ಕ್ಯಾನ್ ಸಜೆಸ್ಟ್ ಎವ್ರಿವನ್ ಫಾರ್ ಬಿಸ್ನೆಸ್. ಓಕೆ, ಎಸ್ಪೆಷಲಿ ಫಾರ್ ಯಂಗ್ಸ್ಟರ್ಸ್. ಬ್ರೋ, ಒಂದು ಬಿಸ್ನೆಸ್ ಅಲ್ಲಿ ಪೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬ್ರೋ? ಬೇಕು ಬ್ರೋ, ಪೇಷನ್ಸ್ ಬೇಕು. ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ಇವಾಗ ಲಾಟ್ ಆಫ್ ಸ್ಟಾರ್ಟ್ಅಪ್ ಮಾಡ್ತಾರೆ, ಎಲ್ಲ ಮಾಡಿ ಒಂದು 1 or 2 month ಅಲ್ಲಿ ಬಿಸ್ನೆಸ್ ಆಗಲ್ಲ, ಕ್ಲೋಸ್ ಮಾಡಿ ಹೋಗ್ತಾರೆ. ಬಟ್ ಆದ್ರೆ ಅವ್ರು ಪೇಷನ್ಸ್ ಆಗಿ ವೈಟ್ ಮಾಡಿದ್ರೆ ಕಸ್ಟಮರ್ ವಾಂಟ್ ಟು ಫಸ್ಟ್ ಟ್ರಸ್ಟ್ ಯು. ಇದೇ ಪ್ಲೇಸ್ ಅಲ್ಲಿ ಇದಾರ, ಅವರು ಬರ್ತಾರಾ, ಕರೆಕ್ಟ್ ಆಗಿ ಕೊಡ್ತಾರಾ ಅಂತ ಅವ್ರು ಟ್ರಸ್ಟ್ ಮಾಡಿದಾದ್ಮೇಲೆ ಒಂದು 1 or 2 months ಪೇಷನ್ಸ್ ತುಂಬಾ ಮುಖ್ಯ ಬ್ರೋ ಬಿಸ್ನೆಸ್ ಅಲ್ಲಿ. ಬಟ್ ಒನ್ಸ್ ಪೇಷನ್ಸ್ ಅವ್ರು ವೈಟ್ ಮಾಡಿದ್ರೆ, ಸೊ ಅವ್ರು ಮನೇಲಿ ಇರ್ಬೋದು, ಬಿಸ್ನೆಸ್ ರನ್ ಆಗುತ್ತೆ, ವರ್ಕರ್ ಇರ್ತಾರೆ. ಸೊ ಇನಿಷಿಯಲಿ ಒಂದಿಷ್ಟು ಸ್ಟ್ರಗಲ್ ನಾವು ಪಡ್ಬೇಕಾಗತ್ತೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಯು ಕುಡ್ ಸಿಟ್ ಅಟ್ ಹೋಮ್ ಅಂಡ್ ರನ್ ದ ಬಿಸ್ನೆಸ್. ಎಸ್, ಎಕ್ಸಾಕ್ಟ್ಲಿ ಬ್ರೋ. ಇವಾಗ ಲೈಕ್ ನಾನೆಲ್ಲ ಫಂಕ್ಷನ್ ಹೋಗ್ಬೇಕಾಗಿಲ್ಲ ಅಂದ್ರೆ, ಸೊ ಲೈಕ್ ವರ್ಕರ್ ನ ಬಂದು ದೇ ಆರ್ ನಾಟ್ ಒನ್ಲಿ ಲೈಕ್ ಎ ವರ್ಕರ್, ದೇ ಆರ್ ಲೈಕ್ ಮೈ ಬ್ರದರ್ಸ್. ನಾನಿಲ್ಲ ಅಂದ್ರೂ ಅವ್ರು ಬಂದು ನೀಟಾಗಿ ನೋಡ್ಕೋತಾರೆ ಶಾಪ್. ಓಕೆ, ಮೇನ್ ಒಂದು ಟ್ರಸ್ಟ್ ಅಲ್ಲಿ ರನ್ ಆಗ್ತದೆ. ಎಸ್, ಒಂದು ಟ್ರಸ್ಟ್ ಅಲ್ಲಿ. ಆಮೇಲೆ ಇನ್ನೊಂದು ಲೈಕ್ ಸ್ಟಾಫ್ಸ್ ಕೂಡ ಬಂದು ಅದೇ ತರ ಟ್ರಸ್ಟ್ ಅಲ್ಲಿ. ಸೊ ಅವ್ರು ಬಂದು ಲೈಕ್ ನಾನಿಲ್ಲ ಅಂದ್ರೂ ನೀವು ಬರ್ತೀರಾ, ಬರುವಾಗ ಲೈಕ್ ಓನರ್ ಇಲ್ಲ ಬಂದ್ರೆ ಏನ್, ಬಂದಿಲ್ಲ ಅಂದ್ರೆ ಏನಂತ ಬಿಡೋದು. ಸೊ ಅವ್ರು ಬಂದು ನೀಟಾಗಿ ಹ್ಯಾಂಡಲ್